ಮಧ್ಯಪ್ರಾಚ್ಯದಲ್ಲಿ ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದ್ದು ಈಗಾಗಲೇ ಕದನ ವಿರಾಮ ಬಿದ್ದಿದೆ. ಅದರ ನಡುವೆ ಕೂಡ ಮೊದಲ ಸುತ್ತಿನ ಶಾಂತಿ ಮಾತುಕತೆ ಮುರಿದು ಬಿದ್ದಿತ್ತು. ಇರಾನ್ನಲ್ಲಿ ಅಮೆರಿಕದ ದುಬಾರಿ ಡ್ರೋನ್ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕದ MQ-4C ಟ್ರೈಟಾನ್ ಡ್ರೋನ್ ಇದು. ಟ್ರೈಟಾನ್ ಡ್ರೋನ್ ಕಣ್ಮರೆಯನ್ನು ಅಮೆರಿಕ ಖಚಿತಪಡಿಸಿತ್ತು. 2,000 ಕೋಟಿ ಬೆಲೆ ಬಾಳುತ್ತಂತೆ ಈ ಅಮೆರಿಕನ್ ಡ್ರೋನ್. 2F-35 ಫೈಟರ್ ಜೆಟ್ನಷ್ಟು ಬೆಲೆ ಬಾಳುವಂತಹ ಕಾಸ್ಟ್ಲಿ ಡ್ರೋನ್ ಇದು. ಈ ಕಾಸ್ಟ್ಲಿ ಡ್ರೋನು ಇರಾನ್ನಲ್ಲಿ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕದ ಸೇನೆಗೆ ಸಂಬಂಧಪಟ್ಟಂತಹ ಡ್ರೋನು. ಇರಾನ್ ದಾಳಿಯಲ್ಲಿ ಡ್ರೋನನ್ನು ಅಮೆರಿಕ ಬಳಸಿಕೊಂಡಿತ್ತು. ಜೊತೆಗೆ ಕಣ್ಮರೆಯಾಗಿದ್ದನ್ನು ಸ್ವತಃ ಅಮೆರಿಕದ ಸೇನೆ ಕೂಡ ಒಪ್ಪಿಕೊಂಡಿತ್ತು. ಬರೋಬ್ಬರಿ 2,000 ಕೋಟಿ ಬೆಲೆ ಬಾಳುವಂತಹ ಅಮೆರಿಕದ ಡ್ರೋನು ಈಗ ಇರಾನ್ನಲ್ಲಿ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗೆ ಬಂತು ಎಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಈಗಾಗಲೇ ಅಮೆರಿಕದ ಬಲಿಷ್ಠ ಯುದ್ಧ ವಿಮಾನಗಳನ್ನು ಇರಾನ್ ಹೊಡೆದುರುಳಿಸಿ ಜಗತ್ತಿನ ಮುಂದೆ ಮತ್ತೊಮ್ಮೆ ಅಮೆರಿಕದ ಶಕ್ತಿಯನ್ನು ಕುಂದಿಸಿದ್ದೇವೆ ಅನ್ನುವಂತಹ ಮೆಸೇಜನ್ನು ಕೊಟ್ಟಿತ್ತು. ಕೆಲ ದಿನಗಳ ಹಿಂದೆ ಇದೇ ಕಾಸ್ಟ್ಲಿ ಡ್ರೋನ್ ಕಣ್ಮರೆಯಾಗಿದೆ ಅಂಥೇಳಿ ಅಮೆರಿಕ ಕೂಡ ಒಪ್ಕೊಂಡಿತ್ತು. ನೀವೀಗ ಗಮನಿಸ್ತಾ ಇದ್ದೀರಲ್ಲ, MQ-4C 2,000 ಕೋಟಿ ಬೆಲೆ ಬಾಳುವಂತಹ ಡ್ರೋನು ಇದು ಈಗ ಇರಾನ್ನಲ್ಲಿ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಅಮೆರಿಕ ತಲೆ ತಗ್ಗಿಸಬೇಕಾದಂತಹ ಪರಿಸ್ಥಿತಿ. ಜಂಬದ ಕೋಳಿಯ ರೀತಿಯಲ್ಲಿ ಅಮೆರಿಕ ವರ್ತಿಸ್ತಾ ಇತ್ತು. ವಿಶ್ವಕ್ಕೆ ನಾನೇ ಬಲಿಷ್ಠ, ನನ್ನ ಬಳಿ ಇರುವಂತಹ ಸೇನಾ ಸಾಮರ್ಥ್ಯ, ರಕ್ಷಣಾ ಸಾಮರ್ಥ್ಯ, ಯಾವ ದೇಶವನ್ನಾದರೂ ಕೂಡ ಉಡಾಯಿಸುವಂತಹ ಶಕ್ತಿ ಇದೆ ಅನ್ನೋದು ಅಮೆರಿಕ ಆಗಾಗ ಕೊಚ್ಕೊಳ್ತಾ ಇತ್ತು. ಬಟ್ ಅಮೆರಿಕದ ಸೊಕ್ಕಡಗಿಸುವಂತಹ ಕೆಲಸವನ್ನು 40 ದಿನಗಳ ಯುದ್ಧದಲ್ಲಿ ಇರಾನ್ ಮಾಡಿತ್ತು. ಬಲಿಷ್ಠ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿತ್ತು. ಈಗ ಬರೋಬ್ಬರಿ ಕಾಸ್ಟ್ಲಿ ಡ್ರೋನ್ ಒಂದು ಇರಾನ್ನಲ್ಲಿ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ಮತ್ತೊಮ್ಮೆ ಅಮೆರಿಕ ಜಗತ್ತಿನ ಎದುರು ಮುಜುಗರಕ್ಕೀಡಾಗಬೇಕಾದಂತಹ ಪರಿಸ್ಥಿತಿ. ನೋಡಿ, ಇರಾನ್ ಅಮೆರಿಕದ ನಡುವೆ 2ನೇ ಸುತ್ತಿನ ಮಾತುಕತೆ 2 ದಿನದಲ್ಲಿ ಇಸ್ಲಾಮಾಬಾದ್ನಲ್ಲಿಯೇ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇದೆ. ಆಸಿಂ ಮುನೀರ್ ಭೇಟಿಯಾಗಿದ್ದಾರೆ. ಅಬ್ಬಾಸ್ ಅರಕ್ಚಿ ಇವರು ಇರಾನ್ನ ವಿದೇಶಾಂಗ ಸಚಿವರು. ಉಭಯ ದೇಶಗಳ ಮಾತುಕತೆಗೂ ಕೂಡ ಇಬ್ಬರು ನಾಯಕರುಗಳ ಭೇಟಿ ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾಗಿ ಈ ಬಾರಿಯ ಸಂಧಾನದ ಸಭೆಯಾದರೂ ವರ್ಕ್ ಆಗುತ್ತಾ, ವರ್ಕೌಟ್ ಆಗುತ್ತಾ, ಫಲಪ್ರದವಾಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. 40 ದಿನಗಳ ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಮೊದಲ ಸುತ್ತಿನ ಮಾತುಕತೆಯನ್ನು ಮಾಡಲಾಗಿತ್ತು. ಬರೋಬ್ಬರಿ 20-22 ಗಂಟೆಗಳ ಕಾಲ ಮೊದಲ ಸುತ್ತಿನ ಮಾತುಕತೆ ಆಗಿತ್ತು. ಬಾರ್ಗೇನಿಂಗ್ ಆಗಿತ್ತು. ಅಲ್ಲಿ ಅಮೆರಿಕ ಕೂಡ ಬಗ್ಲಿಲ್ಲ, ಈ ಕಡೆ ಇರಾನ್ ಕೂಡ ಬಗ್ಲಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂಥೇಳಿ ಎರಡೂ ದೇಶದವರು ಕೂಡ ತಮ್ಮ ತಮ್ಮ ದೇಶಕ್ಕೆ ವಾಪಸ್ ಆಗಿದ್ರು. ಒಂದು ಕಡೆ ಅರಕ್ಚಿ ನೇತೃತ್ವದಲ್ಲಿ ಇರಾನ್ನ ನಿಯೋಗ ಬಂದಿದ್ರೆ, ಮತ್ತೊಂದು ಕಡೆ ವ್ಯಾನ್ಸ್ ನೇತೃತ್ವದಲ್ಲಿ ಅಮೆರಿಕ ನಿಯೋಗ ಬಂದಿತ್ತು. ಈ ಬಾರಿ 2ನೇ ಸುತ್ತಿನ ಮಾತುಕತೆಗೆ ಮತ್ತೆ ಅದೇ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ರೆಡಿಯಾಗಿದೆ. ಈ ಬಾರಿ ಆದರೂ ಕೂಡ ಸಂಧಾನದ ಮಾತುಕತೆ, ಶಾಂತಿಯ ಮಾತುಕತೆ ಸಕ್ಸಸ್ ಆಗುತ್ತಾ ಅನ್ನೋದನ್ನು ಸದ್ಯಕ್ಕಿರುವಂತಹ ಕುತೂಹಲ. ಇಡೀ ಜಗತ್ತು ಕೇಳಿಕೊಳ್ತಾ ಇರುವಂಥದ್ದು ಸಂಧಾನದ ಮಾತುಕತೆ ಎಲ್ಲಾದರೂ ನಡೀಲಿ, ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸಲಿ, ಪರಿಸ್ಥಿತಿ ಸುಧಾರಿಸಲಿ ಅಂಥೇಳಿ ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರವನ್ನು ಕೊಡಬೇಕಿದೆ.